ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೇಖಾ ಪ್ರಕಾಶ್ ಮನೆ ಊಟ. ಇವತ್ತಿನ ಈ ವಿಡಿಯೋದಲ್ಲಿ ಹಲಸಂದೆ ಕಾಳು ಬಳಸ್ಕೊಂಡು, ಅದನ್ನು ಒಣಗಿರುವಂಥ ಹಲಸಂದೆ ಕಾಳನ್ನ ಬಳಸ್ಕೊಂಡು ಉಪ್ಸಾರು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಹುರಿದಿರೋ ಅಂಥ ಕಾಳುಗಳಲ್ಲಿ ಉಪ್ಸಾರು ಮಾಡೋದ್ರ ರುಚಿನೇ ಬೇರೆ ಅಂತ ಹೇಳ್ಬೋದು. ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಒಂದು ಮುದ್ದೆ ತಿನ್ನೋ ಬದಲು ಮೇಲೆ ಸ್ವಲ್ಪ ಮುದ್ದೆ ಇಸ್ಕೊಂಡು ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಆ್ಯಂಡ್ ಮಾಡೋದಂತೂ ಸಿಕ್ಕಾಬಟ್ಟೆ ಸಿಂಪಲ್ಲು. ಅದರಲ್ಲೂ ಇವಾಗ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಮಾವಿನ ಹಣ್ಣ ಜೊತೇಲಿ ಇಟ್ಕೊಂಡು ಉಪ್ಸಾರಲ್ಲಿ ಮುದ್ದೆ ತಿಂತಾಯಿದ್ರೆ ವಾಹ್, ಅದ್ರ ಟೇಸ್ಟೇ ಬೇರೆ. ಬನ್ನಿ ಹಾಗಿದ್ರೆ ಅಲಸಂದೆ ಕಾಳು ಉಪ್ಸಾರು ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ಒಣಗಿರುವಂಥ ಅಲಸಂದೆ ಕಾಳನ್ನ ತೊಗೋಬೇಕು. ಇದು ನಮ್ಮ ಸೈಡು ಅಲಸಂದೆ ಕಾಳು ಅಂತಲೂ ಕರೀತಾರೆ, ಮತ್ತು ತರ್ಗುಣಿ ಕಾಳು ಅಂತಲೂ ಕರೀತಾರೆ. ನಿಮ್ಮ ಸೈಡ್ ಯಾವ ಥರ ಕರೀತಾರೆ, ಅಥವಾ ನಿಮ್ಮ ಸೈಡೂ ಅಲಸಂದೆ ಕಾಳು ಅಥವಾ ತರ್ಗುಣಿ ಕಾಳು ಅಂತಲೇ ಕರೀತಾರಾ, ನನಗೆ ಕಾಮೆಂಟ್ ಮಾಡಿ ತಿಳಿಸಿ, ಓಕೆನಾ. ಇವಾಗ ಅಲಸಂದೆ ಕಾಳನ್ನ ಈ ಥರ ಡ್ರೈ ರೋಸ್ಟ್ ಮಾಡ್ಕೋಬೇಕಾಗತ್ತೆ, ಅಂದರೆ ಕಂಪ್ಲೀಟಾಗಿ ಹುರ್ಕೋಬೇಕು. ಆ್ಯಂಡ್ ಫ್ಲೇಮ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಹುರಿಯೋದ್ರಲ್ಲೇ ಈ ಉಪ್ಸಾರು ಟೇಸ್ಟ್ ಅಡಗಿದೆ ಅಂತ ಹೇಳ್ಬೋದು. ಸೊ ಇದನ್ನು ನೀಟಾಗಿ ಹುರ್ಕೊಂಡು ಎತ್ತಿಟ್ಕೋಬೇಕು ಒಂದು ಸೈಡಿಗೆ. ಅದಾದಮೇಲೆ ಉಪ್ಸಾರು ಮಾಡೋಕ್ಕೆ ನಿಮಗೆ ಯಾವ ಪಾತ್ರೆ ಕನ್ವೀನಿಯಂಟೋ ಆ ಪಾತ್ರೆನ ಇಟ್ಕೊಂಡು, ನಿಮಗೆ ಉಪ್ಸಾರು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಕುದಿಯೋಕ್ಕೆ ಬಿಡಬೇಕು. ನೀರು ಬಿಸಿ ಆದ ನಂತರ ಟೊಮ್ಯಾಟೊನ ಈ ಥರ ಕೈಯಲ್ಲೇ ಕಿವುಚ್ಬಿಟ್ಟು ಹಾಕ್ಕೋಬೇಕಾಗತ್ತೆ, ಚೆನ್ನಾಗಾಗತ್ತೆ ಟೇಸ್ಟು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಕುದಿಯೋಕ್ಕೆ ಬಿಡಬೇಕು. ಇವಾಗ ನಾವು ಏನೂ ಹಾಕಿಲ್ಲ, ಜಸ್ಟ್ ಇಲ್ಲಿ ನೀರು, ಉಪ್ಪು ಮತ್ತು ಟೊಮ್ಯಾಟೊ ಇಷ್ಟನ್ನೇ ಹಾಕಿ ಚೆನ್ನಾಗಿ ಕುದಿಸ್ತಾ ಇದ್ದೀವಿ. ಇದು ಸ್ವಲ್ಪ ಒಂದು ಅರ್ಧಂಬರ್ಧ ಬೆಂದಿದೆ ಟೊಮ್ಯಾಟೊ ಅನ್ನುವಾಗ ಹುರ್ಕೊಂಡಿರುವಂಥ ಅಲಸಂದೆ ಕಾಳನ್ನ ಸೇರಿಸ್ಬಿಟ್ಟು ಇನ್ನೂ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಯಾಕೆ ಅಂದರೆ ಇದು ಒಣಕಾಳಾಗಿರೋದ್ರಿಂದ ಸ್ವಲ್ಪ ಬೇಯೋಕ್ಕೆ ಟೈಮ್ ತೊಗೊಳುತ್ತೆ. ಹಾಗಂತ ಕುಕ್ಕರ್ಗೆ ಹಾಕಿ ಕೂಗ್ಸಕ್ಕೆ ಹೋಗಬೇಡಿ. ಇನ್ ಕೇಸ್ ನೀವು ಕುಕ್ಕರಲ್ಲೇ ಮಾಡ್ತೀನಿ ಅನ್ನೋದಾದರೆ ನೀವು ಹುರಿದೇನೆ ಮಾಡ್ಬೋದು. ಆವಾಗ ಸುಮ್ಮನೆ ಅದು ಅಲಸಂದೆ ಕಾಳು ಉಪ್ಸಾರು ಆಗುತ್ತೆ, ಹುರಿದ ಅಲಸಂದೆ ಕಾಳು ಉಪ್ಸಾರು ಆಗಲ್ಲ ಅದು. ಸೊ ಇವಾಗ ಇದನ್ನು ಕಂಟಿನ್ಯೂಸ್ ಆಗಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಈ ಥರ ಆಗುತ್ತೆ. ಉಪ್ಪು ಎಲ್ಲ ಚೆನ್ನಾಗಿ ಹಿಡ್ದಿರುತ್ತೆ, ಟೊಮ್ಯಾಟೊನು ತುಂಬ ಸಾಫ್ಟಾಗಿರುತ್ತೆ. ಆಮೇಲೆ ಇದಕ್ಕೆ ಉಪ್ಪು ಸಪ್ಪೆನ ಚೆಕ್ ಮಾಡಿಕೊಂಡು, ಸಪ್ಪೆ ಇದ್ದರೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು, ಜೊತೆಗೆ ಸ್ವಲ್ಪ ಖಾರದ ನೀರನ್ನ ಹಾಕ್ಬಿಟ್ಟು ಇನ್ನೊಂದೆರಡು ಕುದಿ ಬರಿಸ್ಬೇಕು. ಇನ್ನೊಂದೆರಡು ಕುದಿ ಬಂದಮೇಲೆ ಕಂಪ್ಲೀಟಾಗಿ ಉಪ್ಸಾರು ರೆಡಿ ಆಗುತ್ತೆ ಅಂತ ಅರ್ಥ. ತುಂಬ ಅಂದರೆ ತುಂಬ ಸಿಂಪಲ್ಲು. ನಿಮಗೆ ಎಷ್ಟು ಬೇಕೋ ಅಷ್ಟು ಅಳತೆಗೆ ಕರೆಕ್ಟಾಗಿ ಮಾಡ್ಕೊಳ್ಳಿ. ತುಂಬ ಜಾಸ್ತಿ ನೀರು ಹಾಕ್ಕೊಬಿಟ್ರೆ ನೀರ್ಗಚ್ಚ ಆಗಿಬಿಡುತ್ತೆ. ಸೊ ಚೆನ್ನಾಗಿರಲ್ಲ ಉಪ್ಸಾರು. ನಿಮ್ಗೆ ಅವಶ್ಯಕತೆಗೆ ಎಷ್ಟಿದೆ ಅಷ್ಟನ್ನು ಮಾಡ್ಕೊಳ್ಳಿ. ನಾನಿಲ್ಲಿ 6 to 7 ಮೆಂಬರ್ಸ್ಗೆ ಆಗೋಷ್ಟು ಉಪ್ಸಾರನ್ನ ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು ಅರ್ಧ ಬೌಲಷ್ಟು ನಾನು ಅಲಸಂದೆ ಕಾಳನ್ನ ತೊಗೊಂಡಿದ್ದೀನಿ. ಸೊ ಉಪ್ಸಾರು ಅದ್ರ ತಕ್ಕಂಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ಹಾಕ್ಕೊಂಡಿದ್ದೀನಿ. ನೀವು ಅಷ್ಟೇ ಸ್ವಲ್ಪ ನೀಟಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ. ಬೇಕಾದ್ರೆ ಸ್ವಲ್ಪ ಕಮ್ಮಿ ನೀರನ್ನು ಹಾಕ್ಕೊಂಡು ಕಾಳು ಜಾಸ್ತಿ ಹಾಕ್ಕೊಂಡ್ರೂ ಟೇಸ್ಟ್ ಚೆನ್ನಾಗಾಗುತ್ತೆ. ಬಟ್ ಕಮ್ಮಿ ಕಾಳು ಜಾಸ್ತಿ ನೀರನ್ನು ಹಾಕೋಬೇಡಿ, ಸೊ ಅದು ಚೆನ್ನಾಗಾಗಲ್ಲ. ಆ್ಯಂಡ್ ಟೊಮ್ಯಾಟೊನ ಬಂದು ನಾನು ಒಂದು 4 ಟೊಮ್ಯಾಟೊನ ತೊಗೊಂಡಿದ್ದೀನಿ 7 ಜನಕ್ಕೆ ಮಾಡಿರೋದ್ರಿಂದ. ಸೊ ನೀವು ಕಮ್ಮಿ ಜನಕ್ಕೆ ಮಾಡ್ತೀನಿ ಅಂದರೆ ಕಮ್ಮಿ ಟೊಮ್ಯಾಟೊನ ತೊಗೋಬೋದು. ಸೊ ಇದಾಗಿತ್ತು ಇವತ್ತಿನ ಸ್ಪೆಷಲ್ ರೆಸಿಪಿ. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ರೆಸಿಪಿನ ನೀವು ಒಂದು ಸಲ ಟ್ರೈ ಮಾಡಿ, ಖಂಡಿತ ನಿಮಗೂ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್.